Hello, good morning everyone. So ಇವತ್ತಿನ ಕ್ಲಾಸ್ ನಿನ್ನೆ ಒಂದು ನೀಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ನ ಸಾಲ್ವ್ ಮಾಡೋದ್ರಿಂದ ನಾವು ಬಿಗಿನ್ ಮಾಡ್ತಾ ಇದ್ದೇವೆ. ಸೊ ಯೆಸ್ಟರ್ಡೇ ವಿ ಸ್ಟಾಪ್ ಟಿಲ್ 130 ಕ್ವಶನ್ ಅಲ್ವಾ. ಸೊ ವಿ ಹ್ಯಾವ್ ಬೀನ್ ಸ್ಟಾರ್ಟೆಡ್ ವಿತ್ F31. ಸೊ ಪರ್ಟಿಕ್ಯುಲರ್ಲಿ ಫಸ್ಟ್ ಪೇಪರ್ ಆಫ್ ಎಫ್ ಸೀರೀಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ 31ನೇ ಕ್ವಶನ್ನ ಶುರು ಮಾಡಬೇಕು. ದಟ್ ಇಸ್ 131th ಕ್ವಶನ್. ಓಕೆ, ಸೊ ಬಾಟ್ನಿಯ ಪಾರ್ಟನ್ನು ನೋಡ್ತಾ ಇದ್ವಿ, ರೈಟ್? Yeah, so hopefully everybody is going to join. So maximum ಸಂಖ್ಯೆಯಲ್ಲಿ ಜಾಯಿನ್ ಆದಷ್ಟು ಒಳ್ಳೆಯದು. ಬಿಫೋರ್ ಜಾಯ್ನಿಂಗ್ ಇಟ್ ಸೆಲ್ಫ್ ಐ ವಿಲ್ ಟೆಲ್ ಯು ಸಮಥಿಂಗ್ ದಟ್ ಎಸ್, ಸೊ ನಿಮಗೆ ಇದೇ ಥರದ ನೀಟ್ ಕೋಚಿಂಗ್ಸ್ಗಳನ್ನು ಪಡ್ಕೋಬೇಕು. ಆ್ಯಂಡ್ ಇಫ್ ಯು ವಾಂಟ್ ಸ್ಪೆಸಿಫಿಕಲಿ ದ ಕೋಚಿಂಗ್ಗಳು ಬೇಕಾಗ್ತವೆ ಅಂದರೆ, ಸೊ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ದ ಟೀಚರ್ ಆ್ಯಪ್ ಫ್ರಮ್ ದ ಪ್ಲೇ ಸ್ಟೋರ್. ಸೊ ನಿಮಗೆ ಟೀಚರ್ ಆ್ಯಪನ್ನು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಅಫೋರ್ಡಬಲ್ ಪ್ರೈಸಸ್ಗಳಲ್ಲಿ ಸೊ ವಿಲ್ ಗೆಟ್ ದ ಕೋರ್ಸಸ್ ಇನ್ ದ ಸ್ಪೆಸಿಫಿಕಲಿ ನಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ಐ ಹೋಪ್ಫುಲಿ ಯು ಆರ್ ಗೋಯಿಂಗ್ ಟು ಬಿ ಜಾಯ್ನಿಂಗ್ ಇನ್ ವಿತ್ ಮೀ ಇನ್ ದ ಟೀಚರ್ ಆ್ಯಪ್ so very soon. Okay, so let's go for the today's solutions. Okay, so first question nodi. So 131th question: cellulose does not form a blue color with iodine because its helical molecule. So cellulose does not form a blue color with iodine because ಆನ್ಸರ್ ಏನು ಅಂತ ಹೇಳಿ ನೋಡುವಂಥದ್ದು. ನೋಡ್ರಿ, ಸೊ ಫಸ್ಟ್ ಒನ್, ಇಟ್ ಇಸ್ ಅ ಹೆಲಿಕಲ್ ಮೊಲಿಕ್ಯೂಲ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಟ್ ಡಸ್ ನಾಟ್ ಕಂಟೈನ್ ಕಾಂಪ್ಲೆಕ್ಸ್ ಹೆಲಿಕ್ಸಸ್ ಆ್ಯಂಡ್ ಹೆನ್ಸ್ ಕೆನಾಟ್ ಹೋಲ್ಡ್ ಅಯೋಡಿನ್ ಮೊಲಿಕ್ಯೂಲ್. ಸೊ ಇಟ್ ಬ್ರೇಕ್ಸ್ ಡೌನ್ ವೆನ್ ಅಯೋಡಿನ್ ರಿಯಾಕ್ಟ್ಸ್ ವಿತ್ ಇಟ್ ಈಸ್ ಅ ಡೈಸೆಕರೈಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾಕೆ ಅಯೋಡಿನ್ನಲ್ಲಿ ಬ್ಲೂ ಕಲರ್ನ ಪ್ರೊವೈಡ್ ಮಾಡೋದಿಲ್ಲ ಸೆಲ್ಯುಲೋಸು ಅಂತ ಹೇಳಿ ಕೇಳ್ತಿರುವಂಥದ್ದು. ಸೊ ವೆರಿ ಸಿಂಪಲ್ ಆನ್ಸರ್ ಇದೆ. ದಿಸ್ ಇಸ್ ಅ ಪರ್ಟಿಕ್ಯುಲರ್ ಕ್ವಶನ್ ಫ್ರಾಮ್ ದ ಚಾಪ್ಟರ್ ಬಯೋಮೊಲೆಕ್ಯೂಲ್ಸ್ ಅಲ್ವಾ. ಇದು ಯಾವ ಚಾಪ್ಟರ್ ಇಂದ ಬಂದಿರುವಂಥ ಕ್ವಶನು? ಬಯೋಮೊಲೆಕ್ಯೂಲ್ಸ್ ಇಂದ ಬಂದಿರುವಂಥ ಕ್ವಶನು. ಓಕೆ, ಈ ಬಯೋಮೊಲೆಕ್ಯೂಲ್ಸ್ ಅಲ್ಲಿ ಬಂದಿರುವಂಥ ಕ್ವಶನ್ ನಾವು ಓದಿದ್ದೇವೆ. ಸೊ ಇನ್ ದ ಸ್ಪೆಸಿಫಿಕಲ್ ಇನ್ ದ ವೆನ್ ವಿ ಆರ್ ಲರ್ನಿಂಗ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಓದಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಬರ್ತದೆ. ಸೊ ಸೆಲ್ಯುಲೋಸ್ ಡಸ್ ನಾಟ್ ಫಾರ್ಮ್ ದ ಬ್ಲೂ ಕಲರ್ ವಿತ್ ದ ಅಯೋಡಿನ್ ಸೊಲ್ಯೂಷನ್ ಬಿಕಾಸ್ ಸೊ ಅಯೋಡಿನ್ ಅನ್ನ ಸೊ ವಿದ್ಹೆಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪರ್ಟಿಕ್ಯುಲರ್ಲಿ ಹೆಲಿಕ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಸೊ ಅಲ್ಲಿ ಯಾವುದೇ ತರದ ಅಯೋಡಿನ್ ವಿದ್ಹೆಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಅಯೋಡಿನ್ ವಿದ್ಹೆಲ್ಡ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಬ್ಲೂ ಕಲರ್ನ ತೋರಿಸ್ತದೆ. ಹಾಗಾಗಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಸೆಕೆಂಡ್ ಒನ್. ನಿಮಗೆ ಎರಡನೇದು ಆನ್ಸರ್ ಆಗ್ತದೆ. ಓಕೆ, ಸೊ ನಂತರ ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ಮಾಡ್ರಿ, ಅಮಂಗ್ ದ ಇವಿಲ್ ಕಾಟ್ರಾಕ್ಟ್. ಸೊ ದಿಸ್ ಇಸ್ ಅ ಸೆಕೆಂಡ್ ಇಯರ್ ಕ್ವಶನ್. ಇದು 2ನೇ ವರ್ಷದ ಕ್ವಶನ್ ಇದು. ಓಕೆ, ಸೊ ಇದು 2ನೇ ವರ್ಷದ ಕ್ವಶನ್. ವಿಚ್ ಒನ್ ಇಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಡ್ರೈವಿಂಗ್ ದ ಎಕ್ಸ್ಟೆನ್ಷನ್ ಆಫ್ ಸ್ಪೀಶೀಸ್? ಇದರಲ್ಲಿ ಯಾವುದು ಎಕ್ಸ್ಟೆನ್ಷನ್ ಆಫ್ ದ ಸ್ಪೀಶೀಸ್ನ ಬೇಗ ಎಕ್ಸ್ಟೆನ್ಸ್ ಆಗುವಂಥದ್ದು ಯಾವುದು? ಸೊ ವಿಚ್ ಇಸ್ ದ ಪರ್ಟಿಕ್ಯುಲರ್ ಕಾಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ಆನ್ಸರ್ ಮಾಡ್ಬೋದು ಅಂತ ಅನ್ಕೊಳ್ತೇನೆ. ಸೊ ಇಫ್ ಯು ಕ್ಯಾನ್ ಆನ್ಸರ್, ಐ ಕ್ಯಾನ್ ಸಿ ದಟ್ ವೆದರ್ ಯು ಆರ್ anybody can answer for this question. So okay, the answer is going to be the fourth one, that is habitat loss and fragmentation. habitat loss ಮತ್ತೆ fragmentation ಅಂದ್ರೆ ಏನು? ಸೊ ಒಂದು ಪರ್ಟಿಕ್ಯುಲರ್ ಜಾಗವನ್ನ ನಾವು ಮನೆ ಕಟ್ಟಲಿಕ್ಕೆ ಇರ್ಬೋದು ಅಥವಾ ಯಾವುದೇ ತರದ ಕೃಷಿ ಭೂಮಿಗೆ ಇರ್ಬೋದು, ಅರಣ್ಯವನ್ನ ನಾವು ಯಾವಾಗ ಅದನ್ನ ಕಟ್ ಮಾಡ್ತೇವೋ, ಸೊ ಒಂದು ದೊಡ್ಡ ಅರಣ್ಯ ಇದ್ರೆ ಆ ಅರಣ್ಯವನ್ನ ಕಟ್ ಮಾಡಿ ನಾವು ಮಧ್ಯದಲ್ಲಿ ಒಂದಿಷ್ಟು ಕಾಲೋನೀಸ್ಗಳನ್ನ ಮಾಡ್ಕೊಳ್ಳುವಂಥದ್ದು ಫ್ರಾಗ್ಮೆಂಟೇಷನ್ ಆಗ್ತದೆ. ಸೊ ಅದರಿಂದ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಾ ಹೋಗ್ತದೆ. ಈ ಹ್ಯಾಬಿಟ್ಯಾಟ್ ಲಾಸ್ ಆದ್ರೆ ಅಲ್ಲಿರುವಂಥ ಎಷ್ಟೋ ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ಸ್ಗಳು ಸೊ ಎಕ್ಸ್ಟಿಂಕ್ಟ್ ಆಗಿ ಹೋಗ್ತವೆ. ಯಾಕೆ ಎಕ್ಸ್ಟೆಂಟ್ ಆಗಿ ಹೋಗ್ತವೆ ಅಂತಂದ್ರೆ ಅವುಗಳಿಗೆ ದೇ ಆರ್ ಡಿಪೆಂಡೆಂಟ್ ಆನ್ ಸರ್ಟೇನ್ ಡಿಫರೆಂಟ್ ವೆರೈಟೀಸ್ ಆಫ್ ಸ್ಪೆಸಿಫಿಕ್ ಸ್ಪೀಶೀಸ್ಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಹಾಗಾಗಿ ಎಕ್ಸ್ಟೆನ್ಷನ್ ರೇಟ್ ಅನ್ನು ನಾವು ಜಾಸ್ತಿಯಾಗಿ ನೋಡಬಹುದು. ಸೊ ದಟ್ ಇಸ್ ಬಿಕಾಸ್ ಆಫ್ ದ ಹ್ಯಾಬಿಟ್ಯಾಟ್ ಲಾಸ್. ಓಕೆ, ಸೊ
ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. What is the role of RNA polymerase 3 in the process of transcription in eukaryotes? So transcription in eukaryotes, so ನಮಗೆ ಗೊತ್ತಿರೋ ಹಾಗೆ transcription in prokaryotes ಅಲ್ಲಿ ನಾವು prokaryotes ಅಲ್ಲಿ ಸೊ ಟ್ರಾನ್ಸ್ಕ್ರಿಪ್ಷನ್ ನಡಿಬೇಕಾದ್ರೆ ಸೊ DNA ಡಿಪೆಂಡೆಂಟ್ RNA polymerase ಅನ್ನು ನೋಡ್ತೇವೆ. So this is the only one enzyme which is involved in the process, RNA polymerase. But when you come to the eukaryotes ಗೆ ಬಂದ್ರೆ, so there are three different varieties of RNA polymerase are there. That is RNA polymerase 1, then RNA polymerase 2, then RNA polymerase 3. ಸೊ ಮೂರು ಬೇರೆ ಬೇರೆ RNA ಪಾಲಿಮರೇಸ್ಗಳು ಇದಾವೆ. ಸೊ ಈ ಮೂರು ಪಾಲಿಮರೇಸ್ಗಳಲ್ಲಿ ಸೊ ಯಾವ ಫಂಕ್ಷನ್ಗಳನ್ನು ಮಾಡ್ತವೆ ಅಂತ ಅಂದ್ರೆ, ಸೊ ನೋಡ್ರಿ, ಸೊ ನಿಮಗೆ ಕೇಳಿರುವಂತ ಕ್ವಶನ್ RNA ಪಾಲಿಮರೇಸ್ 3 ಏನ್ ಮಾಡ್ತದೆ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಕ್ರಿಪ್ಟ್ 3 ಡಿಫರೆಂಟ್ ವೆರೈಟೀಸ್ ಆಫ್ RNAs ಗಳನ್ನ ಮಾಡ್ತವೆ. ದಟ್ ಇಸ್ tRNA, 5s RNA ಅಂಡ್ snRNA. snRNA ಅಂದ್ರೆ ಏನು? ಸ್ಮಾಲ್ ನ್ಯೂಕ್ಲಿಯರ್ RNA ಅಂತ ಹೇಳಿ. ಓಕೆ, 5s RNA, okay, 5s RNA, then tRNA, transfer RNA. This is ribosomal RNA. So that is the option is 1 is going to be your answer. So ಹಾಗಾದ್ರೆ ಕೇಳಬಹುದು ನನ್ನ ಹತ್ರ, ಸೊ RNA polymerase 1 ಏನ್ ಮಾಡ್ತದೆ? ಸೊ RNA polymerase 1 ಗೆ ನಿಮಗೆ ಆಪ್ಷನ್ ನಂಬರ್ 4 ಅಲ್ಲಿ ನೋಡಬಹುದು. ನೀವು ಆಪ್ಷನ್ ನಂಬರ್ 4 ಅಲ್ಲಿ ನಿಮಗೆ ಆನ್ಸರ್ ಕಾಣಿಸ್ತಾ ಇದೆ. 28s, 18s ಮತ್ತೆ 5.8s rRNA ಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಆಯ್ತಾ? ನಂತರ RNA polymerase 2 ಏನ್ ಮಾಡ್ತದೆ ಕೇಳಿದ್ರೆ, ಸೊ ಇಟ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ hnRNA. ವಾಟ್ ಇಸ್ hnRNA? hnRNA is the particular kind of RNA that is heterogeneous nuclear RNA ಅಂತ ಹೇಳಿ ಕರೀತಾರೆ. This heterogeneous nuclear RNA is the precursor of mRNA ಅಂತ ಹೇಳಿ ಕರೀತೇವೆ. ಮುಂದಿನ ಒಂದು ಪರ್ಟಿಕ್ಯುಲರ್ ಹಂತದಲ್ಲಿ mRNA ಆಗಿ ಫಾರ್ಮ್ ಆಗುವಂಥದ್ದು. ಇದಕ್ಕೆ ನಾವೇನಂತ ಹೇಳಿ ಕರೀತೇವೆ? ಸ್ಪೆಸಿಫಿಕಲಿ mRNA ಅಂತ ಹೇಳಿ ಕರೆಯುವಂಥದ್ದು. Okay, so these are the particular functions of RNA polymerases. Okay, next question ಗೆ ಹೋಗೋದಾದ್ರೆ ನೋಡ್ರಿ, so given below are the two statements. Okay, statement 1 is endarc and exarch are the term often used for describing the position of the secondary xylem in the plant body. Secondary xylem ಎಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಎಂಡಾರ್ಕ್ ಮತ್ತೆ ಎಕ್ಸಾರ್ಕ್ ನ ಉಪಯೋಗಿಸ್ತೇವೆ ಅಂತ ಹೇಳ್ತಾ ಇದ್ದಾನೆ. ಸ್ಟೇಟ್ಮೆಂಟ್ 2 ದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಎಕ್ಸಾರ್ಕ್ ಕಂಡೀಷನ್ ಇಸ್ ದ ಮೋಸ್ಟ್ ಕಾಮನ್ ಫೀಚರ್ ಆಫ್ ದ ರೂಟ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ. ಎಕ್ಸಾರ್ಕ್ ಕಂಡೀಷನ್ ಇಸ್ ದ ಮೋಸ್ಟ್ ಕಾಮನ್ ಸಿಸ್ಟಮ್ ಆಫ್ ದ ರೂಟ್ ಅಂತ ಹೇಳ್ತಾ ಇದ್ದಾನೆ. ಸೊ ನಂತರ ಸೊ ಏನ್ ಮಾಡ್ಬೇಕು ಇದರಲ್ಲಿ? ಇನ್ ದ ಲೈಟ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಬಿಲೋ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಅಂತ ಹೇಳ್ತಾ ಇದ್ದಾನೆ, ಫಾಲ್ಸ್ ಅಂತ ಹೇಳ್ತಾ ಇದ್ದಾನೆ. ನಂತರ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, 2 ಇಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡೋದಾದ್ರೆ, ಸೊ ಆನ್ಸರ್ ಇಸ್ ದ ಥರ್ಡ್ ಒನ್ ಇಸ್ ದ ಆನ್ಸರ್. ಓಕೆ, ಮೂರನೇದು ಆನ್ಸರ್ ಆಗ್ತದೆ ಇಲ್ಲಿ. ಯಾಕೆ ಅಂತ ಅಂದ್ರೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಸೊ ಸೆಕೆಂಡರಿ xylem ಪೊಸಿಷನ್ ನ ಹೇಳಲಿಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ಎಕ್ಸಾರ್ಕ್ ಮತ್ತೆ ಎಂಡಾರ್ಕ್. ಸೊ ಇಲ್ಲಿ ನಾವು ಪ್ರೈಮರಿ xylem ನ ಪೊಸಿಷನ್ ಅನ್ನ ಹೇಳ್ತಾ ಇರ್ತೇವೆ. ಓಕೆ, ಎಕ್ಸಾರ್ಕ್ ಮತ್ತೆ ಎಂಡಾರ್ಕ್ ಅಂದಾಗ ನಾವು ಸಿಂಪಲ್ ಆದ ಪ್ರೈಮರಿ xylem ದಟ್ ಇಸ್ ಬಿಫೋರ್ ದ ಸೆಕೆಂಡರಿ ಡಿವಿಷನ್ ಆಗೋದ್ರ ಒಳಗೆ ಇರುವಂತಹ xylem ಮತ್ತೆ ಫ್ಲೋಯಮ್ಗಳನ್ನ ನಾವಿಲ್ಲಿ ಯುಟಿಲೈಸ್ ಮಾಡ್ತಾ ಅದನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಎಂಡಾರ್ಕ್ ಮತ್ತೆ ಎಕ್ಸಾರ್ಕ್ ಅನ್ನ ಯೂಸ್ ಮಾಡ್ತೇವೆ. ಬಟ್ ಎಕ್ಸಾರ್ಕ್ ಕಂಡೀಷನ್ ನಾವು ಇದನ್ನ ಡೆಫಿನೆಟ್ಲಿ ನಾವು ಇಲ್ಲಿ ನೋಡ್ತೇವೆ, ರೂಟ್ ಅಲ್ಲಿ ನೋಡುವಂಥದ್ದು. ಹಾಗಾಗಿ ಸೊ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಅಂಡ್ 2 ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, 135th ಕ್ವಶನ್ ನೋಡ್ರಿ. ದ ಪ್ರೊಸೆಸ್ ಆಫ್ ಅಪಿಯರೆನ್ಸ್ ಆಫ್ ರಿಕಾಂಬಿನೇಷನ್ nodules occurs at which stage of prophase 1 in meiosis? ಅಪಿಯರೆನ್ಸ್ ಆಫ್ ರೀಕಾಂಬಿನೇಷನ್ ನೋಡ್ಯೂಲ್ಸ್ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆನ್ಸರ್ ರೀಕಾಂಬಿನೇಷನ್ ನೋಡ್ಯೂಲ್ಸ್. ಇದ್ರ ಫೋಕಸ್ ಮಾಡಬೇಕು ಅಂತ ಇಲ್ಲ. ರೀಕಾಂಬಿನೇಷನ್ ಆಗುವಂತಹ ಸ್ಟೇಜ್ ಯಾವುದು? ದಟ್ ಇಸ್ ರೀಕಾಂಬಿನೇಷನ್ ಅಂದ್ರೆ ಸೊ ಎರಡು ಪರ್ಟಿಕ್ಯುಲರ್ ಕ್ರೋಮೋಸೋಮ್ಸ್ಗಳ ಏನು ಕ್ರೋಮೋಸೋಮ್ಸ್ಗಳು ಇರ್ತಾವೋ ಸೊ ಅದರ ಮಧ್ಯದಲ್ಲಿ ಯಾವಾಗ ಎಕ್ಸ್ಚೇಂಜ್ ಆಗ್ತದೆ ಅಂತ ಹೇಳಿ
ಕೇಳುವಂತ ಸ್ಟೇಜ್ ಇದು. ದಟ್ ಇಸ್ ಗೋಯಿಂಗ್ ಟು ಬಿ ಪ್ಯಾಕೆಟೀನ್ ಅಂತ ಏನ್ ಕರಿತಾವೋ ಆ ಸ್ಟೇಜ್ ಅಲ್ಲಿ ಪ್ಯಾಕೆಟೀನ್, ಅಥವಾ ಇದನ್ನ ಪ್ಯಾಚಿಟೀನ್ ಅಂತ ಕೂಡ ಹೇಳಿ ಪ್ರೊನೌನ್ಸ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಪ್ರೊನೌನ್ಸ್ ದಿಸ್ ಇನ್ ಟೂ ವೇಸ್. ಒಂದು ಯಾವುದು, ಸೊ ಒಂದು ಪ್ಯಾಚಿಟೀನ್ ಅಂತ ಹೇಳಿ, ಇನ್ನೊಂದು ಪ್ಯಾಕೆಟೀನ್ ಅಂತ ಹೇಳಿ ನಾವು ಪ್ರೊನೌನ್ಸ್ ಮಾಡ್ತೇವೆ ಅಲ್ವಾ. ಸೊ ಡಿಪ್ಲೋಟೀನ್, ಡಯಾಕೈನಸಿಸ್ ಮತ್ತೆ ಝೈಗೋಟೀನ್, ದೀಸ್ ಆರ್ ದ ಸ್ಟೇಜಸ್ ಆಫ್ ದ ಪರ್ಟಿಕ್ಯುಲರ್ ಪ್ರೊಫೇಸ್ 1 ನ ಸ್ಟೇಜಸ್ ಗಳಾಗಿದ್ದಾವೆ. ಸೊ ಅಂಡ್ ದ ಡಯಾಕೈನಸಿಸ್ ಇಸ್ ದ ಲಾಸ್ಟ್ ಸ್ಟೇಜ್. ಓಕೆ, ಸೊ ಡಿಪ್ಲೋಟೀನ್, leptotene, diplotene, the second stage, and the third stage is pachytene, and the zygotine is the fourth one. Okay, so this is what the 135th question. So in section B, so ಇದರಲ್ಲಿ 10 ಕ್ವಶನ್ ಗಳನ್ನ ಕೊಟ್ಟಿರ್ತಾನೆ, 15 ಕ್ವಶನ್ ಗಳನ್ನ ಕೊಟ್ಟಿರ್ತಾನೆ, 10 ಕ್ವಶನ್ ಗಳನ್ನ ಬರೆಯುವಂತದ್ದು ಆಯ್ತಾ. ಸೊ ಈ 10 ಕ್ವಶನ್ ಗಳಲ್ಲಿ ಯಾವ್ದು ಬೇಕಾದ್ರೂ ಬರೀಬಹುದು, ಎನಿ 10 ಯು ಕ್ಯಾನ್ ರೈಟ್. ಸೊ ನೋಡ್ರಿ, 1 by 1 ಅದನ್ನ ಎಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬಿಡೋಣ. ನೋಡ್ರಿ, given below are the two statements, one labeled as association, association ಮತ್ತೆ reasoning questions ಗಳು. In gymnosperms, the pollen grains are released from the microsporangium and carried by a air of current. Okay, reason ನೋಡಿ, air currents carry the pollen grains to the mouth of the archegonia where the male gametes are discharged and the pollen tube is not formed ಅಂತ ಹೇಳ್ತಾ ಇದ್ದಾನೆ. pollen tube ಫಾರ್ಮ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಜಸ್ಟ್ ಅಬ್ಸರ್ವ್ ದ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಮತ್ತೆ ರೀಸನ್ ನೋಡಿ. ಸೊ ಜಿಮ್ನೋಸ್ಪರ್ಮ್ ಅಲ್ಲಿ ಪೋಲನ್ ಗ್ರೇನ್ಸ್ ಗಳು ರಿಲೀಸ್ ಆಗ್ತವೆ, ಅವುಗಳನ್ನ ಫಾರ್ಮ್ ಫ್ರಮ್ ದ ಮೈಕ್ರೋಸ್ಪೊರಾಂಜಿಯಮ್ ಅಂಡ್ ಕ್ಯಾರಿಡ್ ಬೈ ದ ಏರ್ ಕಂಟ್ರಿ. ಡೆಫಿನೆಟ್ಲಿ ಸೊ ಇಲ್ಲಿ ಆಗುವಂತದ್ದು ಪ್ರೊಸೆಸ್ ಡೆಫಿನೆಟ್ಲಿ ಅದೇ. ಸೊ ಇಲ್ಲಿ ವಿಂಡ್ ಪಾಲಿನೇಷನ್ ನಾವು ಅಬ್ಸರ್ವ್ ಮಾಡ್ತೇವೆ ಅಲ್ವಾ. ಬಟ್ ರೀಸನ್ ನೋಡಿ ಏನ್ ಹೇಳ್ತಾ ಇದೆ, ಏರ್ ಕರೆಂಟ್ಸ್ ಕ್ಯಾರಿ ಪೋಲನ್ ಗ್ರೇನ್ಸ್ ಟು ದ ಮೌತ್ ಆಫ್ ದ ಆರ್ಕಿಗೋನಿಯಾ ವೇರ್ ದ ಮೇಲ್ ಗ್ಯಾಮೆಟ್ಸ್ ಆರ್ ಡಿಸ್ಚಾರ್ಜ್, ರೈಟ್. ಓಕೆ, ಅಂಡ್ ಪೋಲನ್ ಟ್ಯೂಬ್ ಈಸ್ ನಾಟ್ ಫಾರ್ಮ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಸಿಂಪ್ಲಿ ಇಫ್ ಯು ಸೇ, ಸೊ ಪೋಲನ್ ಟ್ಯೂಬ್ ಫಾರ್ಮ್ ಆಗೇ ಆಗುತ್ತೆ ಇದರಲ್ಲಿ, ದಟ್ ಇಸ್ ದ ಪರ್ಟಿಕ್ಯುಲರ್ ರಾಂಗ್ ಒನ್. ಸೊ ಇಲ್ಲಿ ಹಾಗಾಗಿ ಸೊ ಮೊದಲನೇ ಸರಿ ಇದೆ, ರೀಸನ್ ಅದಕ್ಕೆ ಸರಿ ಇಲ್ಲ ಆಯ್ತಾ. ಸೊ ಎ ಇಸ್ ಗೋಯಿಂಗ್ ಟು ಬಿ ಟ್ರೂ ಬಟ್ ದ ರೀಸನ್ ಈಸ್ ಫಾಲ್ಸ್ ಕಂಪ್ಲೀಟ್ಲಿ. ಓಕೆ, ಸೊ ರೀಸನ್ ಫಾಲ್ಸ್ ಆಗಿರ್ತದೆ, ಹಾಗೆ ಆನ್ಸರ್ ಏನಾಗಿರ್ತದೆ, ಎ ಇಸ್ ದ ಸೆಕೆಂಡ್ ಒನ್ ಇಸ್ ಆಪ್ಷನ್ 2 ಇಸ್ ಗೋಯಿಂಗ್ ಟು ಬಿ ಅ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 137. ವಿಚ್ ನೋಡಿ, ಕ್ವಶನ್ ಅಬ್ಸರ್ವ್ ಮಾಡಿ ಒಮ್ಮೆ, ಲುಕ್ ಎಟ್ ದ ಕ್ವಶನ್. ಕ್ವಶನ್ ಅಬ್ಸರ್ವ್ ಮಾಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಯಾವ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನೋಡ್ರಿ, ಆಲ್ಗಲ್ ಬ್ಲೂಮ್ಸ್ ಕಾಸ್ಡ್ ಬೈ ದ ಎಕ್ಸೆಸ್ ಆಫ್ ಆರ್ಗಾನಿಕ್ ಮ್ಯಾಟರ್ ಇನ್ ವಾಟರ್ ಇಂಪ್ರೂವ್ ವಾಟರ್ ಕ್ವಾಲಿಟಿ ಅಂಡ್ ಪ್ರಮೋಟ್ ಫಿಶರೀಸ್. ವಾಟರ್ hyacinth grows abundantly in the eutrophic water bodies and leads to the imbalance in the ecosystem dynamics of the water body. The amount of some toxic substances of industrial wastewater increases the organisms at successive trophic levels. Fourth one, the microorganisms involved in the biodegradation of the organic matter in a sewage polluted water body consumed a lot of oxygen causing the death of aquatic organisms ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೌದಾ. ಸೊ ಈಗ ಯಾವುದು, ಸೊ ನೋಡ್ರಿ, ಮೊದಲನೇ ಆಪ್ಷನ್ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡಿ. The algal blooms caused by the excess of organic matter in water improve. Does it improve the quality of water? So it never improves the quality of and promote the fishes. So this is only going to ruin the whole pond system ಅನ್ನ ಏನ್ ಮಾಡುತ್ತೆ, ಹಾಳು ಮಾಡುತ್ತೆ. ಹಾಗಾಗಿ ಆನ್ಸರ್ ಏನಾಗಿದೆ, ಎ ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್. ವಾಟರ್ ಹೈಸಿಂತ್ ಡೆಫಿನೆಟ್ಲಿ ಗ್ರೋಸ್ ಅಬಂಡೆಂಟ್ಲಿ ಇನ್ ಯೂಟ್ರೋಫಿಕ್ ಪ್ಲಾಂಟ್ಸ್ ಅಲ್ವಾ. ದ ಅಮೌಂಟ್ ಆಫ್ ಸಮ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇಂಡಸ್ಟ್ರಿಯಲ್ ವೇಸ್ಟ್ ಇರೋದು ಏನ್ ಮಾಡ್ತದೆ, ಟ್ರೋಪಿಕ್ ಲೆವೆಲ್ ಆರ್ಗಾನಿಸಮ್ಸ್ ಗಳಲ್ಲಿ ಇನ್ಕ್ರೀಸ್ ಮಾಡ್ತದೆ. ದಟ್ ಇಸ್ ಬಯೋಮ್ಯಾಗ್ನಿಫಿಕೇಶನ್, ರೈಟ್. ದ ಮೈಕ್ರೋ ಆರ್ಗಾನಿಸಮ್ಸ್ ಇನ್ವಾಲ್ವ್ಡ್ ಇನ್ ದ ಬಯೋಡಿಗ್ರೇಡೇಷನ್ ಆಫ್ ಆರ್ಗಾನಿಕ್ ಮ್ಯಾಟರ್, ಸೀವೇಜ್ ಪೊಲ್ಯೂಟೆಡ್ ವಾಟರ್ ಬೈ ದ ಲಾಟ್ ಆಫ್ ಕನ್ಸ್ಯೂಮ್ಸ್. ಸೊ BOD, ಇಟ್ ಇಸ್ BOD. ಓಕೆ, ಸೊ ಇದೇನಾಗಿದೆ, ಇದು ದಿಸ್ ಇಸ್ ಗೋಯಿಂಗ್ ಟು ಬಿ BOD. ದಿಸ್ ಇಸ್ ಬಯೋ magnification. Okay,
Okay, so this is what the growth of okay. So next question ಗೆ ಹೋಗುವ ನೋಡಿ. Question number 138. So which of the following combination is required for chemiosmosis? Chemiosmosis ಆಗಲಿಕ್ಕೆ ಯಾವ ಕಾಂಬಿನೇಷನ್ಸ್ಗಳು ಬೇಕಾಗ್ತವೆ? ಆಪ್ಷನ್ ನೋಡ್ರಿ, ಮೆಂಬ್ರೇನು, ಪ್ರೋಟಾನ್ ಪಂಪು, ಪ್ರೋಟಾನ್ ಗ್ರೇಡಿಯಂಟು, NADP ಸಿಂಥೇಸ್. ಓಕೆ, ಪ್ರೋಟಾನ್ ಪಂಪು, ಇಲೆಕ್ಟ್ರಾನ್ ಗ್ರೇಡಿಯಂಟು, ATP ಸಿಂಥೇಸ್. ಸೊ ಪ್ರೋಟಾನ್ ಪಂಪ್ ಬಿಫೋರ್, ಸೊ ಪ್ರೋಟಾನ್ ಪಂಪ್ ಬೇಕಾಗಿ ಅಂತ ನಮಗೆ ಮೆಂಬ್ರೇನ್ಗಳು ಬೇಕಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಮತ್ತು 3 ತೆಗೆದಿಟ್ಬಿಡೋಣ. ಸೊ 1 ಮತ್ತು 4 ಅಲ್ಲಿ ಮಾತ್ರ ಚೇಂಜ್ ಮಾಡುವಂಥದ್ದು ಅಲ್ವಾ. ಸೊ ಮೆಂಬ್ರೇನ್ಗಳು ಬೇಕು, ಪ್ರೋಟಾನ್ ಪಂಪ್ ಬೇಕು, ಪ್ರೋಟಾನ್ ಗ್ರೇಡಿಯಂಟ್ ಇರಬೇಕು, ಬಟ್ NADP ಸಿಂಥಟೇಸ್ ಅಲ್ಲ ನಮ್ಗೆ ಬೇಕಾಗಿರೋದು, ಸಿಂಥೇಸ್ ಅಲ್ಲ. ಸೊ ಹಾಗಾಗಿ ಇದು ಕೂಡ ಆಪ್ಷನ್ ರಾಂಗ್ ಆಗ್ತದೆ. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್ ಒನ್ ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್. ATP ಸಿಂಥೇಸ್ ಬೇಕಾಗ್ತದೆ ಅಲ್ವಾ. ಸೊ ಅಲ್ಲಿ CF1 ಪಾರ್ಟಿಕಲ್ಸ್ಗಳಿದಾವೆ ನೋಡ್ರಿ, CF1 ಮತ್ತು CF2 ಪಾರ್ಟಿಕಲ್ಸ್ಗಳು. ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್, ಸೊ ಥೈಲಕಾಯ್ಡ್ ಮೆಂಬ್ರೇನ್ಗಳಲ್ಲಿ ಪರ್ಟಿಕ್ಯುಲರ್ಲಿ ಏನಾಗಿರ್ತದೆ, ಎಂಬೆಡ್ ಆಗಿರ್ತದೆ. ಅಲ್ಲಿ ದರ್ ವುಡ್ ಬಿ ATP synthase is going to be utilized to convert ADP plus 1 in organic phosphate into ATP ಆಗಿ ಕನ್ವರ್ಟ್ ಆಗ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್. ಓಕೆ, ಸೊ ಥೈಲಕಾಯ್ಡ್ ಮೆಂಬ್ರೇನ್ಗಳಲ್ಲಿ ಇರುವಂಥದ್ದು ಆಯಿತಾ, ನೆನ್ಪಿಟ್ಕೊಳ್ರಿ. ಓಕೆ, ಐ ಹೋಪ್ ಯು ರಿಮೆಂಬರ್ ದಿಸ್ ಆಲ್ ಥಿಂಗ್ಸ್, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಕ್ವಶನ್ ನಂಬರ್ 139. ಸೊ ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ಸೊ ಮ್ಯಾಚ್ ದ ಫಾಲೋವಿಂಗಿಗೆ, ಸೊ ಡೆಫಿನೆಟ್ಲಿ ಇಟ್ ಇಸ್ ಬಿನ್ ಗಿವನ್ ಫ್ರಮ್ ದ ಸಿಂಗಲ್ ಚಾಪ್ಟರ್, ದಟ್ ಇಸ್ ಸೆಲ್ ದ ಯೂನಿಟ್ ಆಫ್ ಲೈಫ್. ನನ್ನ ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ ಸೆಲ್ ಡಿವಿಷನ್ ಅಲ್ವಾ. ಸೆಲ್ ಡಿವಿಷನ್ ಇಂದ ಬಂದಿದೆ. ಸೆಲ್ ಡಿವಿಷನ್ ಇಂದ ಏನೇನು ಬಂದಿದೆ ಅಂತ ಅಬ್ಸರ್ವ್ ಮಾಡ್ರಿ. M ಫೇಸ್, G2 ಫೇಸ್, ಕ್ವಿಸೆಂಟ್ ಫೇಸ್ ಆ್ಯಂಡ್ ಕ್ವಿಸೆಂಟ್ ಸ್ಟೇಜ್ ಆ್ಯಂಡ್ G1 ಫೇಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ದಟ್ ಇಸ್ ಯಾವ್ಯಾವ ಸ್ಟೇಜಲ್ಲಿ ಏನೇನು ಆಗ್ತದೆ ಅಂತ ಹೇಳಿ. ಸೊ ಒಮ್ಮೆ ಆನ್ಸರ್ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಬೇಗ ಆನ್ಸರ್ ಮಾಡಿ. ಸೊ ಇಫ್ ಯು ಕ್ಯಾನ್ ಆನ್ಸರ್ ಕ್ವಿಕ್ಲಿ, ಸೊ ಐ ಕ್ಯಾನ್ ಮೂವ್ ಆನ್. ನೋಡ್ರಿ, ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರ್ತದೆ. Okay, the second one will be the answer. So because M phase ಅಲ್ಲಿ, M phase ನ ಇಕ್ವೇಷನ್ ಡಿವಿಷನ್ ಅಂತ ಕರಿತೇವೆ. ಸೊ G2 phase ಅಲ್ಲಿ ಆಗುವಂಥದ್ದು ಪ್ರೋಟೀನ್ ಸಿಂಥಸೈಸ್ ಆಗ್ತದೆ. ಓಕೆ, ನಂತರ ಕ್ವಿಸೆಂಟ್ ಸ್ಟೇಜ್ ಅಲ್ಲಿ ಏನಾಗ್ತದೆ, ದ ಕ್ವಿಸೆಂಟ್ ಸ್ಟೇಜ್ ಅಲ್ಲಿ ಬಂದು ಸೊ ಇನ್ಆಕ್ಟಿವ್ ಫೇಸ್ ಅಂತ ಕರಿತೇವೆ ಇದಕ್ಕೆ. ಅಂಡ್ G1 ಫೇಸ್ ಅಲ್ಲಿ ಇಂಟರ್ವಲ್ ಬಿಟ್ವೀನ್ ದ ಮೈಟೋಸಿಸ್ ಮತ್ತು ಇನಿಷಿಯೇಷನ್ ಆಫ್ ದ DNA ರೆಪ್ಲಿಕೇಶನ್ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅಗೇನ್ ದ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಅಬ್ಸರ್ವ್ ಮಾಡಿ ಕ್ವಶನ್ ಅನ್ನ. ಸೊ ಇಲ್ಲಿ ಇಂಟ್ರಾಕ್ಷನ್ ಮತ್ತು ಸ್ಪೀಶೀಸ್ ಇದೆ. ಸೊ ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಅಮೆನ್ಸಾಲಿಸಮ್ ಮತ್ತು ಪ್ಯಾರಾಸಿಟಿಸಮ್ ಇದೆ ಆಯ್ತಾ. ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ನೋಡಿ, ಅಬ್ಸರ್ವ್ ಮಾಡಿ ಸಿಂಪಲ್ ಆಗಿ. ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಒನ್. ಸೊ ಇಲ್ಲಿ ನೋಡ್ರಿ, ಎಗೆ ಫೋರ್ತ್ ಒನ್ ಮ್ಯಾಚ್ ಆಗ್ತಾ ಇರ್ತದೆ. ಸೊ ಮ್ಯೂಚುವಲಿಸಮ್ ಅಂದರೆ ಎರಡು ಆರ್ಗಾನಿಸಮ್ಸ್ಗಳಿಗೆ ಬೆನಿಫಿಟ್ ಆಗ್ತಾ ಇರ್ತದೆ, ಹೌದಾ. ನಂತರ ಸೊ ಕಮೆನ್ಸಾಲಿಸಮ್ಮಿಗೆ ಸೊ ಫಸ್ಟ್ ಒನ್ನು, ಕಮೆನ್ಸಾಲಿಸಮಲ್ಲಿ ಒಂದು ಬೆನಿಫಿಟ್ ಆಗ್ತದೆ, ಒಂದು ನ್ಯೂಟ್ರಲ್ ಆಗಿರ್ತದೆ, ಹೌದಾ. ಅಮೆನ್ಸಾಲಿಸಮ್, ಸೊ ಅಮೆನ್ಸಾಲಿಸಮಿಗೆ ಸೆಕೆಂಡ್ ಒನ್, ಒಂದು ನೆಗೆಟಿವ್ ಆಗಿರ್ತದೆ, ಇನ್ನೊಂದು ನ್ಯೂಟ್ರಲ್ ಆಗಿರ್ತದೆ. ಆ್ಯಂಡ್ ಪ್ಯಾರಾಸಿಟಿಸಮ್ ಪ್ಯಾರಾಸಿಟಿಸಮ್ ಅಲ್ಲಿ ಒಂದಕ್ಕೆ ಬೆನಿಫಿಟ್ ಆಗ್ತದೆ, ಇನ್ನೊಂದಕ್ಕೆ ನೆಗೆಟಿವ್ ಇಂಪ್ಯಾಕ್ಟನ್ನು ಪ್ರೊವೈಡ್ ಮಾಡ್ತದೆ. ಹಾಗಾಗಿ ಇದು ದಿಸ್ ವುಡ್ ಬಿ ದ ಅನದರ್ ಒನ್. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಅಗೇನ್ ಅ ಸ್ಟೇಟ್ಮೆಂಟ್ ಹ್ಯಾಸ್ ಬಿನ್ ಗಿವನ್. ಓಕೆ, ಸೊ ಟೆಸ್ಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾನೆ. ಸೊ ಈ ಸ್ಟೇಟ್ಮೆಂಟಲ್ಲಿ ಯಾವುದು ಅಂತ ಹೇಳಿ ಪಿಕ್ ಮಾಡಬೇಕು. ಸ್ಟೇಟ್ಮೆಂಟ್ 1 ಅನ್ನು ನೋಡುವ. ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಕಾಂಪ್ಯಾಟಿಂಗ್ ಫಾರ್ ದ ಸೇಮ್ ರಿಸೋರ್ಸಸ್ ಕ್ಯಾನಾಟ್ ಕೋಎಕ್ಸಿಸ್ಟ್ ಇಂಡೆಫಿನೆಟ್ಲಿ ಆ್ಯಂಡ್ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಒನ್ ವಿಲ್ ಬಿ ಎಲಿಮಿನೇಟೆಡ್ ಇವೆಂಚುವಲಿ ಅಂತ ಹೇಳಿ ಹೇಳ್ತಾನೆ. ಸೊ ಡೆಫಿನೆಟ್ಲಿ ದ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಓಕೆ, ಸ್ಟೇಟ್ಮೆಂಟ್ 2 ಅನ್ನು ಅಬ್ಸರ್ವ್ ಮಾಡಿ. So in general, carnivores are more adversely affected by competition than the herbivores. No. So second one is absolutely false. Okay, ಹಾಗಾಗಿ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಏನಿದೆಯೋ ಇಟ್ ಇಸ್ ರೈಟ್. ನಮಗೆ ಸ್ಟೇಟ್ಮೆಂಟ್ 1 ಏನು ಸಿಗ್ತಾ ಇದೆ ಅಲ್ವಾ, ಅದು ಸರಿ ಇದೆ. ಸ್ಟೇಟ್ಮೆಂಟ್ 2 ಬಂದೇನಿದೆ ಇಟ್ ಇಸ್ ನಾಟ್ ರೈಟ್. ಬಿಕಾಸ್ ಸೊ ಇಲ್ಲಿ ಕಾರ್ನಿವೋರಸ್ ಅಲ್ಲ ಎಫೆಕ್ಟ್ ಆಗುವಂಥದ್ದು, ಡೆಫಿನೆಟ್ಲಿ ಹರ್ಬಿವೋರಸ್ ಇಸ್ ಗೋಯಿಂಗ್ ಟು ಬಿ ಎಫೆಕ್ಟೆಡ್ ವೆನ್ ದೇ ಆರ್ ಗೋಯಿಂಗ್ ಟು ಬಿ ಗಾಸ್ ಪ್ರಿನ್ಸಿಪಲ್ನ ನಾವು ಅಂಡರಲ್ಲಿ ನೋಡಿದಾಗ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದರೆ, ಆಯಿತಾ. ಸೊ ಹಾಗಾಗಿ ಸೊ ಆಪ್ಷನ್ 2 ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್. ಓಕೆ,
Okay, moving on to the next question. ನೋಡ್ರಿ, ಮ್ಯಾಚ್ ದ ಲಿಸ್ಟ್. ಅಗೈನ್ ನಾವು ಲಿಸ್ಟನ್ನ ಮ್ಯಾಚ್ ಮಾಡ್ತಾ ಇದ್ದಾವೆ. ಅಗೈನ್ ದ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಬಂದಿದೆ. ಸೊ ಇದಕ್ಕೆ ಆನ್ಸರು ಸೆಕೆಂಡ್ ಒನ್ ಆಗುತ್ತೆ. ದ ಸೆಕೆಂಡ್ ಒನ್ ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್. ಸೊ ಅಯನ್ ಏನು ಮಾಡ್ತಾ ಇದೆ? ಅಯನ್ ಇಸ್ ಗೋಯಿಂಗ್ ಟು ಗೋ ಫಾರ್ ದ ಆಕ್ಟಿವೇಟರ್ ಆಫ್ ಕ್ಯಾಟಲೇಸ್. ಇದೇನು ಮಾಡ್ತದೆ? ಕ್ಯಾಟಲೇಸ್ನ ಆಕ್ಟಿವ್ ಮಾಡ್ತದೆ. ಸೊ ಕ್ಯಾಟಲೇಸ್ ಇಸ್ ಅನ್ ಎನ್ಸೈಮ್. ಸೊ ಕ್ಯಾಟಲೈಸಿಂಗ್ ಎನ್ಸೈಮ್ನ ಆಕ್ಟಿವೇಟ್ ಮಾಡುವಂಥದ್ದು. ನಂತರ ಜಿಂಕ್ ಬಂದು, ಸೊ ಎರಡನೇದು ಜಿಂಕ್ ಬಂದು ಏನು ಮಾಡ್ತದೆ? ಸಿಂಥಸಿಸ್ ಆಫ್ ಆಕ್ಸಿನ್ ಸಿಂಥಸೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ನಂತರದಲ್ಲಿ ಬೋರಾನ್ ಸೆಲ್ ಎಲಾಂಗೇಷನ್ಗೆ ಹೆಲ್ಪ್ ಮಾಡ್ತದೆ, ಸೆಲ್ಲನ್ನು ಉದ್ದ ಮಾಡುವಂಥ ಪ್ರಕ್ರಿಯೆ, ಮತ್ತು ಡಿಫರೆನ್ಸಿಯೇಷನ್ ಡಿವೈಡ್ ಮಾಡುವಂಥ ಪ್ರಕ್ರಿಯೆಗೆ ಹೆಲ್ಪ್ ಮಾಡ್ತದೆ. ಕೊನೆಯದಾಗಿ ಬಂದು ಮಾಲಿಬ್ಡಿನಮ್. ಸೊ ನೈಟ್ರೇಟ್ ರಿಡಕ್ಟೇಸ್, ಸೊ ನೈಟ್ರೋಜನ್ನ ರೆಡ್ಯೂಸ್ ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ಸನ್ನು ಮಾಡ್ತವೆ. ಓಕೆ, ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಮಾಲಿಬ್ಡಿನಮ್. ಓಕೆ, ಸೊ ಮುಂದೆ ಹೋಗುವಂಥದ್ದಾದರೆ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿರಿ. ವೆರಿ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಬೌಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ನಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆಯ್ತಾ? ನೋಡ್ರಿ, ದಿಸ್ ಡಿಸಾರ್ಡರ್ ವಾಸ್ ಫಸ್ಟ್ ಡಿಸ್ಕ್ರೈಬ್ಡ್ ಬೈ ಲ್ಯಾಂಗ್ಡನ್ ಡೌನ್ 1986. ದಿಸ್ ಇಸ್ ರಾಂಗ್. That is Down syndrome. Such an individual has overall masculine development, however feminine development is also expected. So let's keep it for review. The affected individual is short statured, Allah. Physical, psychomotor and mental development is retarded. Physical, of course, yes. Psychomotor, no. Mental development definitely retard ಆಗಿರ್ತದೆ. ಆಯ್ತಾ? So ಹಾಗಾಗಿ this is not going to be the answer. So such individuals are sterile. Yes, they are sterile. Okay, so answer is going to be which one? The second one. B and E are the statements which are correct. Okay, ಇದಿಷ್ಟು ಕರೆಕ್ಟ್ ಆಗಿದಾವೆ. Moving on to the next one. So identify the correct statement. Again ಮತ್ತೊಂದು ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಐಡೆಂಟಿಫೈ ಮಾಡುವಂಥ ಟೈಮ್. ಓಕೆ, ಸೊ ನೋಡಿ, ಒಂದ್ಸಲ ಅಬ್ಸರ್ವ್ ಮಾಡ್ರಿ ಪರ್ಟಿಕ್ಯುಲರ್ ಕ್ವಶನ್ ಅನ್ನ. Lenticels are the lens-shaped openings permitting the exchange of gases. Right? So, sari idya ilva? Whether it is right or not? Then, so bark formed early in the season is called hard bark. Okay. Bark is a technical term that refers to all tissues exterior to vascular cambium. Bark refers to periderm and secondary phloem. Phellogen is a single layered in thickness. ಇದರಲ್ಲಿ ನಾವು ಚೂಸ್ ಮಾಡಬೇಕು ಆಪ್ಷನ್ ಅನ್ನು. ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್. ಓಕೆ, ಸೊ ಲೆಂಟಿಸಲ್ಸ್ ಆರ್ ದ ಲೆನ್ಸ್ ಶೇಪ್ಡ್. ದೀಸ್ ಆರ್ ದ ಲೆನ್ಸ್ ಶೇಪ್ಡ್ ಓಪನಿಂಗ್ಸ್ ವಿಚ್ ಇಸ್ ಯೂಸ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನ ಯೂಸ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ದೆನ್ ದ D1 ಬಾರ್ಕ್ ರೆಫರ್ಸ್ ಟು ಪೆರಿಡರ್ಮ್ ಆ್ಯಂಡ್ ದ ಸೆಕೆಂಡರಿ ಫ್ಲೋಯಮ್. ಸೆಕೆಂಡರಿ ಫ್ಲೋಯಮ್ ಹೊರಗಡೆಗೆ ಬಂದಾಗ ಬರ್ತದಲ್ವಾ, ಸೊ ಡ್ಯೂರಿಂಗ್ ದ ಸೆಕೆಂಡರಿ ಡಿವಿಷನ್ ಆಗ ಇದು ಬಾರ್ಕ್ ಆಗಿ ಫಾರ್ಮ್ ಆಗ್ತದೆ. ಓಕೆ, ಸೊ ದಟ್ ಇಸ್ ದ ಆನ್ಸರ್ ಆ್ಯಂಡ್ ಆಲ್ ತ್ರೀ ಆರ್ wrong. Okay, so let's move on to the next question. How many different proteins does ribosome consist? Very simplest one, that is 80. So translation ಮಾಡಬೇಕಾದ್ರೆ ಬರ್ತದೆ ಅಲ್ವಾ. ಸೊ ಸ್ಮಾಲರ್ ಮತ್ತು ಲಾರ್ಜರ್ ಸಬ್ ಯೂನಿಟ್ ಅಲ್ಲಿ ಎಷ್ಟು ಪರ್ಟಿಕ್ಯುಲರ್ ಪ್ರೋಟೀನ್ಸ್ಗಳಿದಾವೆ ಅಂತ ಹೇಳಿ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ 80 ಆ್ಯಂಡ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಅಲ್ಲಿ ಕೂಡ ಈ ಕ್ವಶನ್ ಇದೆ. Next, malonate inhibits the growth of pathogenic bacteria by inhibiting the activity of. Malonate inhibits. Malonate is a particular enzyme. Okay, the growth of pathogenic bacteria. That is going to be succinic dehydrogenase. Okay, so answer going to be succinic dehydrogenation is the particular malonate inhibits the growth of pathogenic bacteria by inhibiting ಯಾವ ಒಂದು ಪ್ರೊಡಕ್ಷನ್ ಅನ್ನು ನಿಲ್ಲಿಸ್ತದೆ, ಸಕ್ಸಿನಿಕ್ ಡಿಹೈಡ್ರೋಜನೇಸ್ ನ ಏನು ಮಾಡೋದಂಥದ್ದು, ಸೊ ಪ್ರೊಡ್ಯೂಸ್ ಮಾಡುವಂಥದ್ದನ್ನ ನಿಲ್ಲಿಸ್ತದೆ. ನೆಕ್ಸ್ಟ್ ಒನ್, ದ ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಅಬ್ಸರ್ವ್ ದ ಮ್ಯಾಚ್ ದ ಫಾಲೋವಿಂಗ್. Just from first here, ಟ್ರಾನ್ಸ್ಪೋರ್ಟ್ ಇಂದ ಬರುವಂಥದ್ದು ಚಾಪ್ಟರ್. ಓಕೆ, ಸೊ ಆನ್ಸರ್ ನೋಡಿ, ಆನ್ಸರ್ ಹೇಳಿ.
ಓಕೆ, ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್ ಒನ್. ನಾಲ್ಕನೇ ಆನ್ಸರ್ ಆಗ್ತದೆ ನೋಡ್ರಿ. ಕೊಹೇಷನ್ ಅಂದ್ರೆ ಏನು? ಮ್ಯೂಚುವಲ್ ಅಟ್ರಾಕ್ಷನ್ ಅಮಂಗ್ ದ ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿ. ಆಯ್ತಾ? ಕೊಹೇಷನ್ ಅಂದ್ರೆ ಮ್ಯೂಚುವಲ್ ಅಟ್ರಾಕ್ಷನ್ ಅಮಂಗ್ ದ ವಾಟರ್ ಮಾಲಿಕ್ಯೂಲ್. ನಂತರ ಅಡೇಷನ್ ಅಂದ್ರೆ ಏನು? ವಾಟ್ ಇಸ್ ಅಡೇಷನ್? ದಟ್ ಇಸ್ ಅಟ್ರಾಕ್ಷನ್. ಆಯ್ತಾ? ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು? ದಟ್ ಇಸ್ ಮ್ಯೂಚುವಲ್ ಅಟ್ರಾಕ್ಷನ್ ಅಮಂಗ್ ದ ವಾಟರ್ ಮಾಲಿಕ್ಯೂಲ್ಸ್. ಮೋರ್ ಅಟ್ರಾಕ್ಷನ್ ಇನ್ ಲಿಕ್ವಿಡ್ ಫೇಸ್. ಮ್ಯಾಕ್ಸಿಮಮ್ ಅಟ್ರಾಕ್ಷನ್ ಹೊಂದಿರುವಂಥದ್ದಕ್ಕೆ ನಾವೇನಂತ ಕರಿತೇವೆ? ಸರ್ಫೇಸ್ ಟೆನ್ಷನ್ ಅಂತ ಹೇಳಿ ಕರಿತೇವೆ. ಸೊ ಗಟೇಷನ್ ದಟ್ ಇಸ್ ಗೋಯಿಂಗ್ ಟು ಬಿ ವಾಟರ್ ಲಾಸ್ ಇನ್ ದ ಲಿಕ್ವಿಡ್ ಫೇಸ್. ಲಿಕ್ವಿಡ್ ಫೇಸ್ ಅಲ್ಲಿ ಲಾಸ್ ಆಗುವಂಥದ್ದು ಅಲ್ವಾ? ಹೀಗೆ ಬರ್ತದೆ. ರೈಟ್? ಓಕೆ, ನೆಕ್ಸ್ಟ್ ಕ್ವಶನ್. ಅಗೈನ್ ಅನದರ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಇದೆ ನೋಡ್ರಿ. ಸೊ ದಿಸ್ ಏನಿದೆ? ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಇದೆ, ಗ್ಲೈಕೋಲಿಸಿಸ್ ಇದೆ, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಇದೆ, ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ TCA ಅಂತ ಹೇಳಿ ಏನು ಕರಿತೇವೋ ಅದಿದೆ. ಸೊ ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅಂತ ಹೇಳಿ ಅಬ್ಸರ್ವ್ ಮಾಡಿದ್ರೆ ಆಯ್ತು. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಥರ್ಡ್ ಒನ್. ಓಕೆ, ದಟ್ ಇಸ್ ವಾಟ್? ಎ ಮೊದಲನೇದು. ಸೊ ಸೆಕೆಂಡ್ ಒನ್ಗೆ ದಟ್ ಇಸ್ ಆಕ್ಸಿಡೇಟಿವ್ ಡಿಕಾರ್ಬೊಲೇಷನ್ ಆದಾಗ ನಮಗೆ ಪೈರುವೇಟ್ ಡಿಹೈಡ್ರೋಜಿನೇಸ್ ಫಾರ್ಮ್ ಆಗ್ತದೆ. ಆಯ್ತಾ? ನಂತರ ಸೊ the particular glycolysis is going to happen by the EMP pathway. Okay, ನಂತರ the third one that is oxidative phosphorus electron transport system ಅಲ್ಲಿ ಯೂಸ್ ಆಗುವಂಥದ್ದು. ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ಗೆ ನಾವು ಸಿಟ್ರೇಟ್ ಸಿಂಥೇಸ್ ಅಂತ ಹೇಳಿ ಬರುವಂಥ ಒಂದು ಎಂಜೈಮ್ ಇದರಲ್ಲಿ ವರ್ಕ್ ಆಗ್ತದೆ. ಸೊ ಹಾಗಾಗಿ ಸೊ ಆನ್ಸರ್ ಗೋಯಿಂಗ್ ಟು ಬಿ ಥರ್ಡ್ ಒನ್. ಓಕೆ, ನೆಕ್ಸ್ಟ್ ನೋಡ್ರಿ. given below there are two statements. one is labeled as assertion, ದಟ್ ಇಸ್ ಎ ಮತ್ತೆ ಅಸೋಸಿಯೇಷನ್ ಮತ್ತೆ ರೀಸನ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡ್ರಿ, ಅಸೋಸಿಯೇಷನ್ ಏನು ಕೊಟ್ಟಿದ್ದಾನೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿ, ಆಮೇಲೆ ನಾವೇನು ಮಾಡುವ, ವಿ ವಿಲ್ ಗೋ ಫಾರ್ ದ ಪರ್ಟಿಕ್ಯುಲರ್ reasons. Association note: a flower is defined as a modified shoot wherein the shoot apical meristem changes to floral meristem ಅಂತ ಹೇಳಿ ಹೇಳ್ತಾ ಇದ್ದಾರೆ. So this statement is going to be what? The statement is true ಅಲ್ವಾ? ಇದು ಸರಿ ಇದೆ, true ಆಗಿದೆ, right? Yes. So then the reason ನೋಡ್ರಿ, internode of the shoot gets condensed to produce different floral appendages. Very good, right? Laterally at successive node instead of leaves. So leaves ಗೆ ಬದಲು lateral nodes ಗಳಲ್ಲಿ so growth ಆಗ್ತದೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ. ಸೊ ಬಟ್ if both are right, so we should look at the ಅಸರ್ಸೇಷನ್ ಆ್ಯಂಡ್ ರೀಸನಿಂಗ್ ನ ಅಬ್ಸರ್ವ್ ಮಾಡಬೇಕು. ಸೊ ಅಸರ್ಸೇಷನ್ ಸರಿ ಇದೆ, ಅದಕ್ಕೆ ರೀಸನ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಅಬ್ಸರ್ವ್ ಮಾಡುವಂಥದ್ದು. ಸೊ ಎಸ್, ರೀಸನ್ ಇಸ್ ಆಲ್ಸೋ ರೈಟ್ ಬಿಕಾಸ್ ಸೊ ಇಂಟರ್ನೋಡ್ ಆಫ್ ದ ಶೂಟ್ ಗೆಟ್ಸ್ ಕಂಡೆನ್ಸ್ಡ್ ಟು ಪ್ರೊಡ್ಯೂಸ್. ನೋಡ್ರಿ, ಅಲ್ಲಿ ಫ್ಲೋರಲ್ ಅಪೆಂಡೇಜಸ್ಗಳು ಹುಟ್ಟಬೇಕು ಅಂತ ಅಂದ್ರೆ ಮಾತ್ರ ಫ್ಲೋರಲ್ ಮೆರಿಸ್ಟಮ್ಸ್ಗಳಲ್ಲಿ ಶೂಟ್ ವ್ಯಾರಿನ್ ದ ಶೂಟ್ ಎಪಿಕಲ್ ಮೆರಿಸ್ಟಮ್ ಫ್ಲೋರಲ್ ಮೆರಿಸ್ಟಮ್ ಆಗಿ ಕನ್ವರ್ಟ್ ಆಗುವಂಥದ್ದು. ಹಾಗಾಗಿ ನಾಲ್ಕನೇದು ಸರಿಯಾಗಿರುವಂತಹ ಆನ್ಸರ್ ಆಗಿರ್ತದೆ. ಆಯ್ತಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಮೇನ್ ಸ್ಟೆಪ್ಸ್ ಇನ್ ದ ಫಾರ್ಮೇಷನ್ ಆಫ್ ರೀಕಾಂಬಿನೆಂಟ್ DNA ಆರ್ ಗಿವನ್ ಬಿಲೋ. ಅರೇಂಜ್ ದೀಸ್ ಸ್ಟೆಪ್ಸ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕರೆಕ್ಟ್ ಸೀಕ್ವೆನ್ಸಸ್ ಅಲ್ಲಿ ಜೋಡಣೆ ಮಾಡಿ ಅಂತ ಹೇಳಿ. ಸೊ ಫಸ್ಟ್ ಏನೇನು ಮಾಡ್ತಾ ಇದ್ದಾನೆ? ಇನ್ಸರ್ಷನ್ ಆಫ್ ರೀಕಾಂಬಿನೆಂಟ್ DNA ಮೊದಲಾಗ್ತದಾ? ಇಲ್ಲ. ಸೊ ಕಟಿಂಗ್ ಆಫ್ DNA ಅಟ್ ಅ ಸ್ಪೆಸಿಫಿಕ್ ಲೊಕೇಶನ್ ಅಟ್ ಎಸ್, ಇದು ಮೊದಲನೇ ಸ್ಟೆಪ್ಪು. ಆಯಿತಾ? ನೆಕ್ಸ್ಟ್ ಏನು ಮಾಡುವಂಥದ್ದು? ನೆಕ್ಸ್ಟು ಐಸೋಲೇಷನ್ ಮಾಡುವಂಥದ್ದು ಎರಡನೇ ಸ್ಟೆಪ್ಪು. ದೆನ್ ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಯೂಸಿಂಗ್ ದ ಪರ್ಟಿಕ್ಯುಲರ್ PCR ಆ್ಯಂಡ್ ದ ಇನ್ಸರ್ಷನ್ ಆಫ್ recombinant DNA into the host. So answer is going to be fourth one. Simple one. Okay, so here till like 150 questions, 150th question ಮುಗಿತು. So now we are going to 50 ಕ್ವಶನ್ ಆಗಿದೆ ಇನ್ನು. ಸೊ ಝೂಲಜಿ ಪಾರ್ಟ್ ಕಡೆಗೆ ನಾವು ಮೂವ್ ಆಗ್ತೇವೆ. ಝೂಲಜಿ ಪಾರ್ಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಝೂಲಜಿ ಪಾರ್ಟ್ ವೇರ್ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಒಂದು 10 ಕ್ವಶನ್ ಇವತ್ತು ನೋಡಿ. ಸೊ ಇನ್ನೊಂದು ದಿನದಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಥಿಂಗ್ ಅನ್ನ ಫಿನಿಶ್ ಆಫ್ ಮಾಡಾಕುವ. ಆಯ್ತಾ? ಸೊ ನೋಡ್ರಿ, ಸೊ ಎಸ್, ಝೂಲಜಿ ಪಾರ್ಟಿಗೆ ಎಂಟರ್ ಆಗ್ತಾ ಇದ್ದಾರೆ. ಸೊ ಈ ಝೂಲಜಿ ಪಾರ್ಟ್ ಅಲ್ಲಿ 150th one ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಫೀಮೇಲ್ ರಿಪ್ರೊಡಕ್ಟಿವ್ ಸೈಕಲ್? ಫೀಮೇಲ್ ರಿಪ್ರೊಡಕ್ಟಿವ್ ಸೈಕಲ್ ಏನು ಕರಿತೇವೋ ಅದರಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಅಬ್ಸರ್ವ್ ದ ಪರ್ಟಿಕ್ಯುಲರ್ ಆಪ್ಷನ್ಸ್ಗಳನ್ನು ನೋಡಿ. A. In non-primate mammals, cyclical changes during the reproduction are called oestrocycle. So then
ಎ ಸರಿ ಆಗ್ತದಾ ಇಲ್ಲ ಅಂತೇಳಿ ಅಬ್ಸರ್ವ್ ಮಾಡ್ರಿ. Then first menstrual cycle begins at puberty and is called menopause. That is the wrong one. This is wrong. Lack of menstruation may be indicative of pregnancy. Yes, idu sari ide. Cyclic menstruation extends between menarche and menopause. Yes, sari ide. So answer is going to be the third one, A, C, D. Okay, B ಮಾತ್ರ ತಪ್ಪಾಗಿರ್ತದೆ. Then given below, there's again association reasoning question ಅನ್ನು ಮೆನ್ಷನ್ ಮಾಡಿದ್ದಾನೆ. Amniocentesis for sex determination is one of the strategies of reproductive and child health ಅಂತ ಹೇಳಿ ಕೇಳ್ತಾ ಇದ್ದಾನೆ. ಹೌದಾ? ಸೊ ಸರಿ ಇದೆಯಾ ಇದು ಒಂದು ಸ್ಟೇಟ್ಮೆಂಟ್? ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಎಸ್, ಎ ಈಸ್ ಫಾಲ್ಸ್ ಸರಿ ಇದೆ. ಚೈಲ್ಡ್ ಹೆಲ್ತ್ ಕೇರ್ಗೆ ಯೂಸ್ ಮಾಡುವಂಥ ಮೆಥಡಾಲಜಿನ amniocentesis for sex determination is one of the strategies for reproductive strategies of reproductive and child health. No, it is not going to be. It is a false statement. Then ban on amniocentesis checks the increase in menace of female feticides. Menace of female feticides. So ban amniocentesis na ban ಮಾಡಿದಾಗ so checks ಅಂತಂದ್ರೇನು, it stops or it is going to lower the rate ಅಂತ ಹೇಳಿ. So lower the rate of female fetus. ಹಾಗಾಗಿ so our reason is right. So A is false and but R is true. That is the reason is true. Next ನೋಡ್ರಿ, ಮ್ಯಾಚ್ ದ ಫಾಲೋವಿಂಗ್ ನೋಡ್ರಿ. ಸೊ ಇಲ್ಲಿ ಇಟ್ಸ್ ಬಿನ್ ಗಿವನ್ ಫ್ರಾಮ್ ದ ಪರ್ಟಿಕ್ಯುಲರ್ ಬಯೋಡೈವರ್ಸಿಟಿಯಿಂದ ಕೊಟ್ಟಿರುವಂಥದ್ದು ಕ್ವಶನು, ಸೆಕೆಂಡ್ ಇಯರ್ದು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್ ಒನ್. ಸೊ ನಾಲ್ಕನೇದು ಆನ್ಸರ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಸೊ ಅ ಲೆಪರ್ಡ್ ಆ್ಯಂಡ್ ಅ ಲಯನ್ ಇನ್ ಅ ಫಾರೆಸ್ಟ್ ಗ್ರಾಸ್ ಲ್ಯಾಂಡ್ ಏನಾಗಿರ್ತದೆ, ಯಾವ ಥರದ ಒಂದು ಪರ್ಟಿಕ್ಯುಲರ್ ರಿಲೇಷನ್ಶಿಪ್ನ ತೋರಿಸ್ತದೆ. ದಟ್ ಇಸ್ ಗೋಯಿಂಗ್ ಟು ಬಿ ದ ಕಮೆನ್ಸಾಲಿಸಮ್ನ ತೋರಿಸ್ತದೆ ಅಲ್ವಾ. ಸೊ ಕಮೆನ್ಸಾಲಿಸಮ್ನಲ್ಲಿ ಒಂದು ಪ್ರಿಡೇಟರ್ ಆಗಿರ್ತದೆ. ಓಕೆ, ಸೊ leopard and a lion in a forest grassland. Okay, next one, cuckoo laying egg in a crow nest. So it is going to be definitely it is going to be brood parasitism, right? Ille edrige alva. So next, the fungi and root of higher plant in mycorrhizae, that is going to be mutualism, right? Mutualism ಅಂದ್ರೆ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡ್ಕೊಳ್ಳುವಂಥದ್ದು. ನಂತರ cattle egret and a cattle in a competition. Sorry, 1 second, my bad. Yeah, ಬಾಕಿ ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಐ ಜಸ್ಟ್ ಡಿಂಟ್ ಸಿ ದಟ್ ಒನ್. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಏನಿದೆಯೋ ದಟ್ ಇಸ್ ಗೋಯಿಂಗ್ ಟು ಬಿ ಕಾಂಪಿಟೇಷನ್. ಓಕೆ, ಸೊ ಲೆಪರ್ಡ್ ಆ್ಯಂಡ್ ಅ ಲಯನ್ ಇಸ್ ಗೋಯಿಂಗ್ ಟು ಬಿ ಕಾಂಪಿಟಿಂಗ್ ವಿತ್ ಈಚ್ ಅದರ್ ಫಾರ್ ಅ ಡಿಯರ್ ಅಲ್ವಾ. ಡಿಯರ್ ಜೊತೆಗೆ ಕಾಂಪೀಟ್ ಮಾಡ್ತದೆ. ಕುಕ್ಕು ಲೇಯಿಂಗ್ ಎಗ್, ಎಸ್, ಬ್ರೂಡ್ ಪ್ಯಾರಾಸಿಟಮ್. ದ ಮೈಕೋರೈಸಾ ಆ್ಯಂಡ್ ದಿಸ್ ಒನ್ ಈಸ್ ಗೋಯಿಂಗ್ ಟು ಬಿ ದ ಕಮೆನ್ಸಾಲಿಸಮ್. ಸೊ ಇಲ್ಲಿ ಸೊ ಒಂದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ಒನ್ ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಆ್ಯಂಡ್ ಅದರ್ ಒನ್ ಇಸ್ ಗೋಯಿಂಗ್ ಟು ಬಿ ನ್ಯೂಟ್ರಲ್ ಆಗಿರ್ತದೆ ಅಲ್ವಾ. ಓಕೆ, ದೆನ್ ಕ್ಯಾಟಲ್, ಇದು ಕ್ಯಾಟಲ್ ಇದು ಇಗ್ರೆಟ್. ಓಕೆ, ದಟ್ ಇಸ್ ಗೋಯಿಂಗ್ ಟು ಬಿ ದ ಒನ್. ನೆಕ್ಸ್ಟ್, ಸೊ ವೈಟಲ್ ಕೆಪಾಸಿಟಿ ಆಫ್ ಲಂಗ್ ಈಸ್, ವೈಟಲ್ ಕೆಪಾಸಿಟಿ ಆಫ್ ಲಂಗ್ ಈಸ್, ಲಂಗ್ನ ವೈಟಲ್ ಕೆಪಾಸಿಟಿ ಎಷ್ಟಾಗಿರ್ತದೆ. ಸೊ ದಟ್ ಈಸ್ IRV ಪ್ಲಸ್ ERV ಪ್ಲಸ್ TV ಅಂತ ಹೇಳಿ ಕರಿತೇವೆ. IRV ಪ್ಲಸ್ ERV ಪ್ಲಸ್ TV ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೇವೆ. ಸೊ IRV ಅಂದರೆ ಏನು, ಆನ್ಸರ್ ಮಾಡ್ಬೋದಾ? ಕ್ಯಾನ್ ಎನಿಬಡಿ ಆನ್ಸರ್? ವಾಟ್ ಇಸ್ IRV? ವಾಟ್ ಇಸ್ ERV? ಇನ್ಸ್ಪಿರೇಷನಲ್ ರೆಸ್ಪಿರೇಟರಿ ವಾಲ್ಯೂಮ್, ಎಕ್ಸ್ಪಿರೇಟರಿ ರೆಸ್ಪಿರೇಟರಿ ವಾಲ್ಯೂಮ್. TV ಟೋಟಲ್ ವಾಲ್ಯೂಮ್ ಆರ್ ಟೈಡಲ್ ವಾಲ್ಯೂಮ್ ಅಂತ ಹೇಳಿ ಕರಿತೇವೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ 155, ಲೆಟ್ ದಿಸ್ ಕ್ವಶನ್ ಬಿ ಅ ಲಾಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ನ ಇವತ್ತಿಗೆ ಲಾಸ್ಟ್ ಮಾಡುವ. ಓಕೆ, ವಿಚ್ ಒನ್ ಆಫ್ ದ following common sexually transmitted diseases is completely curable when detected early and treated properly ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಯಾವುದು ಪರ್ಟಿಕ್ಯುಲರ್ ಆದ ಡಿಸೀಸನ್ನು ನಾವು ಅರ್ಲಿಯಸ್ಟ್ ಸ್ಟೇಜಸ್ಸಲ್ಲಿ ನಾವು ಗೊತ್ತು ಮಾಡಿಕೊಂಡ್ರೆ, ನಾವು ಫೈಂಡ್ ಔಟ್ ಮಾಡಿದ್ರೆ ಕಡಿಮೆ ಮಾಡ್ಬೋದು ಅಂತ ಹೇಳಿ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಗೊನೋರಿಯಾ ಅಲ್ವಾ. ಸೊ ಗೊನೋರಿಯಾ ಇಸ್ ಗೋಯಿಂಗ್ ಟು ಬಿ ಯೋರ್ ಆನ್ಸರ್ ಬಿಕಾಸ್ ಸೊ ಇದು ಮೂರನ್ನು ನಾವು ಇಟ್ ಇಸ್ ಅನ್ಕ್ಯೂರಬಲ್ ಡಿಸೀಸ್ ಅಲ್ವಾ. ಅನ್ಕ್ಯೂರಬಲ್ ಡಿಸೀಸ್. Okay, moving on to the next question. So I told you this is going to be last. So let's solve again 4 questions. Okay, match the list. So again match the following ಮಾಡುವಂಥದ್ದು. Okay,
ನೋಡ್ರಿ. ಸೊ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ಇದು ದಿಸ್ ಇಸ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಹಾರ್ಮೋನ್ಸ್ ರಿಲೀಸ್ಡ್ ಫ್ರಮ್ ದ ಪರ್ಟಿಕ್ಯುಲರ್ ಆರ್ಗನ್ಸ್. ಓಕೆ, ನೋಡಿ ಯಾವುದು ಅಂತ ಹೇಳ್ಬೋದು ಆನ್ಸರು. ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್ ಒನ್, ನಾಲ್ಕನೇದಾಗಿರ್ತದೆ. ಸೊ ದಟ್ ಈಸ್ first one, it is released from the gastric one second. So it is going to be, so it has been moved over here. Okay, so illondu I'll just make it right. So option has been moved. Option ಆ ಕಡೆ ಆಗಿದೆ, ತೋರಿಸ್ತೇನೆ. 1 minute, give me 1 minute. Okay, so this hormone is released from pancreas, then this one is released from gastric gland, this one is released from kidney, ADH is released from heart. Okay, so this is what the answer is. Next question, again match it. ಲಿಸ್ಟ್ 1 ಲಿಸ್ಟ್ 2. ಸೊ ಇಲ್ಲಿ ಏನಿದೆ, ಸೊ ಒಂದು ಕಡೆಗೆ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ ಇದೆ, ಇನ್ನೊಂದು ಕಡೆಗೆ ಡಿಸೀಸಸ್ಗಳಿದ್ದಾವೆ. ಸೊ ರಿಂಗ್ ವರ್ಮ್ ಯಾವುದನ್ನು ಕಾಸ್ ಮಾಡ್ತದೆ? ಸೊ ರಿಂಗ್ ವರ್ಮ್ ಇಸ್ ಗೋಯಿಂಗ್ ಟು ಕಾಸ್ಡ್ ಬೈ ದ trichophyton is going to cause the ringworm. Filariasis is going to be caused by Wucheria bancrofti. Then malaria is caused by Plasmodium vivax. Then pneumonia is caused by Haemophilus influenzae. Right, option is fourth one ಆಗ್ತದಲ್ವಾ. Next question. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿರಿ, ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಕೊಡ್ತಾ ಇದ್ದಾನೆ. ದಿಸ್ ಇಸ್ ಸ್ಪೆಸಿಫಿಕಲಿ ಬೇಸ್ಡ್ ಆನ್ ದ ಹಾರ್ಟ್ ಬೀಟ್. ಓಕೆ, ಹಾರ್ಟ್ ಬೀಟಿಗೆ ಸಂಬಂಧಪಟ್ಟಂಥದ್ದು. ಓಕೆ, ದ ಪ್ರೊಸೆಸ್ ಆಫ್ ಬೀಟಿಂಗ್ ಆಫ್ ದ ಹಾರ್ಟ್ ಆರ್ ಪಂಪಿಂಗ್ ಆಫ್ ದ ಬ್ಲಡ್, ದಟ್ ಇಸ್ ಪಿ ವೇವ್, ಕ್ಯೂ ವೇವ್, QRS ಕಾಂಪ್ಲೆಕ್ಸ್ ಆ್ಯಂಡ್ ಟಿ ವೇವ್ ಅಂತ ಹೇಳಿ ಬರ್ತದೆ. ಸೊ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೇನೆ ಅದನ್ನು. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಫೋರ್ತ್ ಒನ್. ಸೊ ಪಿ ವೇವ್ ಇಸ್ ಡನ್ ಬೈ ದ ಡಿಪೋಲರೈಸೇಷನ್ ಆಫ್ ಆಟ್ರಿಯಾದಿಂದ ಫಾರ್ಮ್ ಆಗ್ತದೆ. Q wave is going to be formed by beginning of the systole form ಆಗುವಂಥದ್ದು. QRS depolarization of ventricles, T wave the repolarization of the ventricles ಇಂದ ಆಗುವಂಥದ್ದು. Next, in which blood corpuscles the HIV undergoes the replication and produces progeny viruses. In which blood corpuscles the HIV undergoes replication and produces progeny viruses ಗಳನ್ನ ಫಾರ್ಮ್ ಮಾಡ್ತದೆ ಅಂತ ಹೇಳಿ ಕೇಳ್ತಾನೆ. ಓಕೆ, ಬಿ ಲಿಂಪೋಸೈಟ್ಸ್, ಬೇಸೋಫಿಲ್ಸ್ ಅಥವಾ ಇಯೋಸಿನೋಫಿಲ್ಸ್ ಅಥವಾ ಸೊ TH cells will be written like this. ಓಕೆ, ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ TH ಸೆಲ್ಸ್ಗಳಾಗಿರ್ತವೆ. ಓಕೆ, ಲಾಸ್ಟ್ ಕ್ವಶನ್ ಆಫ್ ದ ಡೇ. ಸೊ ಗಿವನ್ ಬಿಲೋ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಲೋ ಟೆಂಪರೇಚರ್ ಪ್ರಿಸರ್ವ್ಸ್ ದ ಎಂಜೈಮ್ ಇನ್ ಅ ಟೆಂಪರಲಿ ಇನ್ಆಕ್ಟಿವ್ ಸ್ಟೇಟ್, ವೆರಾಸ್ ಹೈ ಟೆಂಪರೇಚರ್ ಡಿಸ್ಟ್ರಾಯ್ ಎಂಜೈಮೆಟಿಕ್ ಆಕ್ಟಿವಿಟಿ ಬಿಕಾಸ್ ಪ್ರೋಟೀನ್ ಆರ್ ಡಿನೇಚರ್ಡ್ ಬೈ ಹೀಟ್. ಎಸ್, ಫಸ್ಟ್ ಒನ್ ರೈಟ್ ಇದೆ ಅಲ್ವಾ, ಸ್ಟೇಟ್ಮೆಂಟ್ ಇಸ್ ರೈಟ್. Let's see the second statement. When the inhibitor closely resembles the substrate ಅನ್ನು ಯಾವಾಗ ರಿಸೆಂಬಲ್ ಮಾಡ್ತದೋ in its molecular structure and inhibits the activity of the enzyme, it is known as competitive inhibitors. Yes, so this is also right. So answer is both the statements are right. So this is what for today is. So ಇವತ್ತಿನ ಒಂದು particular, so that's all for today. And yes, so ನಿಮಗೆ ಇದೇ ಥರದ ಕೋಚಿಂಗ್ಸ್ಗಳು, ಡಿಟೇಲ್ ಆದ ಕೋಚಿಂಗ್ಸ್ಗಳು ಬೇಕಾದಲ್ಲಿ, ಸೊ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ದ TCHR app from the particular description given below. So description ಅಲ್ಲಿದೆ. So and yes, that's all. So you can also subscribe to the channel and press the bell icon for the further updates on the live classes. So every other we are giving you the live classes of every subjects. So ಎಲ್ಲ ನಮ್ಮ ಕಂಗ್ಲೀಷ್ ಭಾಷೆಯಲ್ಲಿ ನಡೀತಾ ಇದೆ ಅಲ್ವಾ. ಸೊ ಹಾಗಾಗಿ ನೀವು ಆ್ಯಪಲ್ಲಿ ಬಂದರೂ ಕೂಡ ನಿಮಗೆ ಕಂಫರ್ಟೇಬಲ್ ಆಗಿರ್ತದೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸಸ್ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.